ಕುಂತಿವೆತ್ತುಕೊಂಡು ಭಗವಂತನ ಒಲಿಯಂಗಿಲ್ಲ. ಭಗವಂತ ಒಲಿಯೋದು ಅದಕ್ಕೆ ಅವ ಏನು ಇಷ್ಟಪಡ್ತಾನೆ ತಗೊಂಡು ಕೇಳಿದ್ರೆ ನಿಮ್ಮಲ್ಲಿರ್ತಕ್ಕಂಥ ನಿಶ್ಚಲವಾಗಿರ್ತಕ್ಕಂಥ ಭಕ್ತಿ ಬಂದು ಬಿಟ್ರೆ ಬೇರೆ ಯಾವುದನ್ನು ಕೂಡ ಭಗವಂತ ಅಂತಕ್ಕಂಥ ಕೇಳಂಗಿಲ್ಲ. ಅದಕ್ಕಾಗಿ ಈ ಭಕ್ತಿ ಇರದೇ ಇರ್ತಕ್ಕಂಥ ಜೀವಿಗಳನ್ನ, ಈ ಭಕ್ತಿ ಇರದೇ ಇರ್ತಕ್ಕಂಥ ಮನುಷ್ಯ ಜೀವಿಗಳನ್ನ ನೋಡಿ ಭಗವಂತನ ಒಂದು ಕ್ಷಣ ಕಣ್ಣೀರು ಹಾಕ್ಲಿಕ್ಕತ್ತಾನೆ. ಏನಪ್ಪ ಇದು, ಇವರು ಎಲ್ಲವನ್ನು ಕೂಡ ಕೊಟ್ಟೆ ಏನ್ರಿ ಪರಮಾತ್ಮನಿಗಂದ ಏನಂತ ಕರೀತಾರ? ಪರಮಾತ್ಮನಿಗಂದ ಕಲ್ಪವೃಕ್ಷ ಹತ್ತುಕೊಂಡು ಕರೀತಾರೆ, ಪರಮಾತ್ಮನಿಗಂದ ಕಾಮದಿ ಅನ್ನುವಂತ ಗುಣದ ಕರೀತಾರೆ. ಯಾಕೆ ಅವನಿಗಂದ ಕಲ್ಪವೃಕ್ಷ ಅಂತಾರ ತಗೊಂಡು ಕೇಳಿದ್ರೆ ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ ನಿಮಗ. ಯಾವನೋ ಒಬ್ಬ ರೈತ ಏನ್ರಿ, ಒಬ್ಬ ಮನುಷ್ಯ ಹಿಂಗ ಬಿಸಿಲೊಳಗ ಮಧ್ಯಾಹ್ನ 12 ಗಂಟೆಗೆ ಅಂದ ನಡ್ಕೋಂತ ನಡೆದಿದ್ದ. ಮಧ್ಯಾಹ್ನ 12 ಗಂಟೆ ಸಮಯ ನಡ್ಕೋತಿಂದ ಹೊಂಟಿದ್ದ. ಯಾವಾಗಿಂದ ಹೋಗ್ತಾ ಹೋಗ್ತಾ ಇರುವಂತ ಪ್ರಸಂಗದೊಳಗ ಕಾಲು ಸುಳ್ಳಕತ್ತು, ತಲೆ ಸುಳ್ಳಕತ್ತು. ಮನಸ್ಸಿಗಂದ ಬಹಳ ಬೇಜಾರಾಗಿಬಿಡ್ತು. ಏನು ಬಿಸಿಲಪ್ಪ ಇದು, ಬಹಳ ಬಿಸಿಲಾದಲ್ಲ ತಿಳ್ಕೊಂಡು ಆ ಕಡೆ ನೋಡೋದ್ರಾಗಿಂದ ಒಂದು ಗಿಡ ಕಾಣ್ತು. ಹೋದ, ಆ ಗಿಡದ ಕೆಳಗಿಂದ ಕುಂತ. ಮಧ್ಯಾಹ್ನದಾಗ ನೋಡ್ರಿ ಹೇಳ್ತಾರಲ್ಲ, ಬ್ಯಾಸಿಗೆ ದಿವಸಕ್ಕ ಬೇವಿನ ಮರ ತಂಪ ಏನ್ರಿ, ಬ್ಯಾಸಿಗೆ ದಿನಕ್ಕ ಬೇವಿನ ಮರ ತಂಪ ಹತ್ತುಕೊಂಡಂತಾರಲ್ಲ ಹಂಗ ನಡ್ಕೋಂತ ನಡೆದಾನ. ಪಾಪ ಸಿಕ್ಕಾಪಟ್ಟೆ ಬಿಸಿಲದೆ ಹೋಗಿ ಆ ಗಿಡದ ಕೆಳಗಿಂದ ಕುಂತು ಮನಸ್ಸಿನಾಗಿಂದ ವಿಚಾರ ಮಾಡ್ದ, ಏನಪ್ಪ ಎಷ್ಟು ತಂಪದ ಗಿಡ, ಭಾಳ ಆನಂದ ಆಯ್ತು, ಭಾಳ ಆನಂದ ಆಯ್ತು. ನೋಡ್ರಿ ಬಿಸಿಲಾಗ ನಾವು ಒಂದು ಸ್ವಲ್ಪ ಅಂದ ಗಿಡದ ನೆಳ್ಳಿಗೆ ನಾವು ಕುಂತೀವಿ ಎತ್ತಿಕೊಂಡ್ರ ಎಷ್ಟು ಆನಂದನ ಅನಿಸ್ತದ್ರಿ, ಭಾಳ ಆನಂದ ಅನಿಸ್ತದೆ. ಯಾವಾಗ ಗಿಡದ ನೆಳ್ಳಿಗಿಂದ ಕುಂತ ಮನಸ್ಸಿಗಿಂದ ಭಾಳ ಖುಷಿ ಆಯ್ತು, ಭಾಳ ಆನಂದ ಆಯ್ತು. ಎಷ್ಟು ತಂಪದಪ್ಪ, ಮನಸ್ಸಿಗೆ ಭಾಳ ಸಮಾಧಾನ ಆಯ್ತು. ಅವಾಗ ಅವ ಏನು ಮಾಡ್ದ, ಏನು ನೆರಳಂದೆ, ನೆರಳು ಆನಂದ ಸಿಕ್ತು. ಒಂದು ತೊಡೆ ಬಾಯಿ ಒಣಗಿ ಬಿಟ್ಟದ, ಕುಡಿಯಕ್ಕೆ ನೀರಿದ್ರೆ ಚಲೋ ಹಾಕಿತ್ತು ಅಂದ. ಏನ್ರಿ ಹೋಗಿ ಕೂತಾನೆಲ್ಲಿ ಯಾರ್ದು ಹೊಲದಾಗ ಒಂದು ಗಿಡದ ಕೆಳಗ. ಆದ್ರೆ ಏನು ಬೇಡಕತ್ತಾನ, ನೆಳ್ಳ ಭಾಳ ನೆರಳಿತ್ತು, ಗಿಡ ಭಾಳ ತಂಪ. ಹೋಗಿ ಅದ್ರ ಕೆಳಗಿಂದ ಕುಂತು ಸುಮ್ಮನೆ ಕುಂದ್ರಲಿಲ್ಲ ಏನ್ರಿ, ಒಂದಿಟ್ಟು ನೆಳ್ಳಾದ್ರೆ ಚಲೋ ಹಾಕಿತ್ತು ನೋಡು ಅಂದ. ಒಂದಿಟ್ಟು ನೆಳ್ಳಾಯ್ತು ಅಂತಂದ್ರೆ ಗಿಡದ ಕೆಳಗಿಂದ ಕುಂತಿದ್ದ ನೆಳ್ಳ ಆನಂದ ತಂಪಿತ್ತು. ಒಂದು ತೊಡೆ ಕುಡಿಯಕ್ಕೆ ನೀರಿದ್ರು ಚಲೋ ಹಾಕಿತ್ತು ನೋಡು ಅಂದ. ಕುಡಿಲಿಕ್ಕೆ ನೀರಿದ್ರು ಚಲೋ ಹಾಕಿತ್ತು. ಅಷ್ಟು ಅನ್ನೋದ್ರೊಳಗೆ ಥಟ್ಟನಂಗೆ ಬೆಳ್ಳಿ ತಂಬಿಗೆ ನೀರು ಬಂದು ಕೂತು. ಬೆಳ್ಳಿ ತಂಬಿಗೆ ಒಳಗಿಂದ ನೀರ ತಣ್ಣಗೆ ನೋಡ್ತಾನ, ಫ್ರಿಜ್ನಾಗ ನೀರಿದ್ದು. ಎಷ್ಟು ಖುಷಿ ಆಗ್ಲಿಕ್ಕಿಲ್ರಿ, ಬಾಯಿ ಒಣಗ್ಯಾದ, ತುಟಿ ಒಣಗ್ಯಾವ. ಬಿಸಿಲಾಗಿಂದ ನಡ್ಕೋತಿಂದ ಬಂದಾನ. ಯಾವಾಗಿಂದ ಇಟ್ಟೆಲ್ಲ ನಡ್ಕೋತ ಬಂದಿರ್ತಕ್ಕಂಥ ವ್ಯಕ್ತಿಗೆ ಕುಡಿಲಕ್ಕಿಂದ ನೀರು ಬೇಕು ಅಂತ ತಗೊಂಡಂದಾಗ ಥಟ್ಟನಂಗೆ ಒಂದು ತಮಗೆ ನೀರು ಸಿಕ್ಕಾಗ ಎಷ್ಟು ಖುಷಿ ಆಗ್ಲಿಕ್ಕಿಲ್ರಿ, ಎಷ್ಟು ಆನಂದ ಆಗ್ಲಿಕ್ಕಿಲ್ಲ, ಭಾಳ ಆನಂದ ಆಗಿಬಿಡ್ತು. ಯಾವಾಗಿಂದ ಆನಂದ ಆಗಿಂದ ನೀರು ಕುಡ್ದ, ಆ ಕಡೆ ನೋಡ್ದ, ಯಾರೂ ಕಾಣಲಿಲ್ಲ. ಇದೇನಿದು ಆಶ್ಚರ್ಯ, ಸುತ್ತಮುತ್ತಲೇ ಯಾರೂ ಇಲ್ಲ. ನಾನು ನೀರು ಅಂದ್ಕೊಂಡು ನೀರೇ ಬತ್ತಲ್ಲ ತಿಳ್ಕೊಂಡು ಆನಂದ ನೀರು ಕುಡ್ದ ಸುಮ್ ಕುಂದ್ರಬೇಕಿಲ್ಲ. ಮತ್ತೇನಂದ, ಪಾಪ ಒಂದಿಟ್ಟು ಹಸಿಬೇಗದ, ನೀರಾಗದ ಖರೆ ಹೊಟ್ಟೆ ಹಸ್ತದ, ಒಂದು ಈಟೆ ಅಂದ್ರೆ ಉಳ್ಳಾಕಿದ್ರ ಊಟಕ್ಕಿದ್ರ ಚಲೋ ಹಾಕಿತ್ತು ನೋಡು ಅಂದ. ಯಾವಾಗಿಂದ ಊಟಕ್ಕಿದ್ರೆ ಚಲೋ ಆಕೈತಿ ಇಟ್ಟು ಅಂದಾನ, ಥಟ್ಟನಂಗೆ ಒಂದು 8 ಗಂಗಾಳ ಅಡಿಗೆ ಏನ್ರಿ, ಕರಿಗಡಬ, ಹೋಳಿಗೆ, ಶೇಂಗಾದ ಹೋಳಿಗೆ, ದಪಾಟಿ, ತಾಳಿಪಟ್ಟಿ ಏನ್ರಿ, ಹಿಂಗೆಲ್ಲ ನಾನಾ ರೀತಿಯಾಗಿರ್ತಕ್ಕ ಒಂದು 8 ಗಂಗಾಳಂದ ಅಡಿಗೆ ಬಂದು ಕೂತು ನೋಡ್ದ. ಎಲ್ಲ ಬೆಳ್ಳಿ ಗಂಗಾಳದಾಗ ಅಡಿಗೆ. ಮನಸ್ಸಿಗೆ ಎಷ್ಟು ಖುಷಿ ಆಗ್ಲಿಕ್ಕಿಲ್ರಿ. ನೆಳ್ಳಂದ ನೆಳ್ಳಾಯ್ತು, ನೀರಂದ ನೀರಾಯ್ತು, ಊಟ ಅಂದ ಎಲ್ಲ ಥರದ ಊಟ. ಅಂಥ ಊಟನೇ ಎಂದು ಉಂಡಿದ್ದಿಲ್ಲ. ಯಾವಾಗಿಂದ ನಾನಾ ಥರ ಅಂದ ಒಂದು 8 ಥರದಿಂದ ಅಡಿಗೆ ಬಂದು ಕುಂತು ಎಲ್ಲ ಗಂಗಾಳದಂದು ಇಟ್ಟಿಟ್ಟು ಉಂಡ. ಹೊಟ್ಟೆ ಅಂದ್ರೆ ಹೊಟ್ಟೆ ಆನಂದ ತುಂಬಿ ಬಿಡ್ತು. ಯಾವಾಗಿಂದ ಹೊಟ್ಟೆ ತುಂಬಿತು, ಇವ ಏನು ಮಾಡ್ದ, ಸುಮ್ಮ ಅಲ್ಲೇ ಉಳ್ದ. ಏನಪ್ಪ, ನೀರಂದೆ ನೀರಾಯ್ತು, ಊಟ ಅಂದೆ ಊಟ ಆಯ್ತು. ಇದು ಏನಿದು ಮಕ್ಕೋಬೇಕತ್ತ, ಒಂದು ಈಟು ಮಕ್ಕೊಂಡು ಎದ್ದು ಹೋಗ್ಬೇಕತ್ತಂದ್ರ ಇದು ಪೂರ ಹೆಂಟಿ ಮೈಗೆ ಒತ್ತಲಕತ್ತವಲ್ಲ. ಒಂದು ಈಟನ್ನ ಗಾದಿ ಇದ್ರೆ ಬೇಸಿ ಹಾಕಿತ್ತು ಅಂದ. ನೋಡ್ರಿ ಇದು ಅಡವ್ಯಾಗ ಒಂದು ಈಟು ಗಾದಿ ಇದ್ರೆ ಚಲೋ ಹಾಕಿತ್ತು ಅಂದ. ಥಟ್ಟನಂಗಂದ ಹಂಗೆ ಸ್ಪ್ರಿಂಗಿನ ಗಾದಿ ಬಂದ್ಬಿಡ್ತು. ಸ್ಪ್ರಿಂಗಿಂದ್ರಿ ಅಂತ ಗಾದಿ ಮೇಲೆ ನಾವು ಎಂದೂ ಕೂತೇ ಇಲ್ಲ ಬಿಡು ಏನ್ರಿ, ಸ್ಪ್ರಿಂಗಿನ ಗಾದಿ. ಯಾವಾಗಂದ ನೋಡ್ತಾನೆ ಮ್ಯಾಲ ಕುಂತು ಹಿಂಗೆ ಕುಂದ್ರೊಳಗೆ 5-6 ಸರಿ ಕುಣಿಸ್ತದ ಗಾದಿ. ಇವನಿಗೆ ಭಾರಿ ಖುಷಿ ಆಯ್ತು, ಆನಂದ ಮಕ್ಕೊಂಡು ಏನು ತಿಳಿತೀನಲ್ಲ ಮತ್ತೆ ಎದ್ದು ಕೂತು ಇದೇನಿದು ಆಶ್ಚರ್ಯ ಏನ್ರಿ, ನೆರಳಂದೆ ನೆರಳಾಯ್ತು, ನೀರಂದೆ ನೀರಾಯ್ತು.
ಎಲ್ಲಾನು ಕುಡ್ದಾಯ್ತು. ಗಾದಿಂದ ಗಾದಿನೂ ಬಂದದ. ಒಂದು ಹೆಣ್ಣಿದ್ರು ಚಲೋ ಆಕಿತ್ತು ನೋಡು ಒಂದ. ಏನ್ರಿ ಕುಂತಾನೆಯಲ್ಲಿ ಅಡವ್ಯಾಗ ಒಂದು ಹೆಣ್ಣಿದ್ರು ಚಲೋ ಆಕಿದ್ ಇಟ್ಟು ಅನ್ನೋದ್ರೊಳಗಿಂದ ಥಟ್ ಅನ್ನಂಗಿಂದ ಸುಂದರಿಯಾಗಿರ್ತಕ್ಕಂಥ ಹೆಣ್ಣು ಬಂದು ಮಗ್ಗಲ್ದಾಗ ಕೂತು ನೋಡ್ದವ ದಿಟೀಸಿ ಇದೇನು ಹೆಣ್ಣು ರಾಕ್ಷಸ ಅಂದ. ಅದು ಹೆಣ್ಣು ಹೋಗಿ ರಾಕ್ಷಸ ಆಯ್ತು. ಎಪ್ಪೋ ಇದನ್ನ ತಿತ್ತದ ಅಂದ, ತಿಂದೇ ಬಿಡ್ತತ್. ಇವ ಕುಂತಾನೆಲ್ಲಿ ಇವ ಸಾಮಾನ್ಯ ಗಿಡದ ಕೆಳಗಿಂದ ಕುಂತಿಲ್ಲ. ಇವ ಕುಂತಿರ್ತಕ್ಕಂಥ ಗಿಡ ಯಾವ್ದು ಹತ್ತುಕೊಂಡದ ಕೇಳಿದ್ರೆ ಅದಕ್ಕೆ ಕಲ್ಪವೃಕ್ಷ ಹತ್ತುಕೊಂಡದ ಕರೀತಾರೆ. ಅಂದ್ರೆ ಗಿಡದ ಕೆಳಗಿಂದ ಕುಂತು ನೀವು ಏನು ಬೇಡ್ತಿರಲ್ಲ, ನೀವು ಬೇಡಿದವರಿಗಿಂದ ಬೇಡಿದ್ದೇನೆ ಕೊಡ್ತಕ್ಕಂಥ ಶಕ್ತಿ ಆ ಯಾವ ಗಿಡಕ್ಕಿರ್ತದ, ಕಲ್ಪವೃಕ್ಷ ಗಿಡಕ್ಕಿರ್ತದಲ್ಲ. ಅದಕ್ಕಾಗಿನೇ ಪರಮಾತ್ಮನಿಗೆ ಭಗವಂತನಿಗೆ ಅಂದ ಕಲ್ಪವೃಕ್ಷ ಹತ್ತುಕೊಂಡದ ಕರೀತಾರೆ. ಯಾಕ ನಿಮ್ಮ ರೆಬ್ಬಮ್ಮ ತಾಯಿಗಿಂದ ಕಲ್ಪವೃಕ್ಷ ಹತ್ತುಕೊಂಡ ಕರೀತಾರೆ? ಯಾಕೆ ಕರೀತಾರೆ ಎತ್ತುಕೊಂಡಂದ್ರ ಆಕಿನ ಸ್ಥಾನದಾಗ ಬಂದು ಕೂತ್ಕೊಂಡು ನೀ ಏನು ಕೇಳ್ತಿದ್ದಿ ಕೇಳಿದವರಿಗಿಂದ ಕೇಳಿದ್ದೇನೆ ಕೊಡ್ತಕ್ಕಂಥ ಸಾಮರ್ಥ್ಯ ಆ ತಾಯಿ ರೆಬ್ಬಮ್ಮ ತಾಯಿ ಹತ್ರ ಐತೆ ಎತ್ತಿಕೊಂಡಂದನೆ ಅವಳನ್ನು ನಾವು ಇಟ್ಟು ಭಕ್ತಿದಿಂದ ಕಾಣ್ತೀವಿ, ಅವಳ ಹತ್ರ ಅಂದ ಬೀಡ್ಕೋತೀವಿ. ಟಾಳೆಗಿಳಿ ಹೊಡಿಬೇಡ್ರಿ ಸುಮ್ಮನೆ ಅಲ್ಲಿ ಹೈರಾಣ. ಹೆಂಗ್ರಿ ಭಾಳ ಹೈರಾಣ ಆಗ್ಲಕತ್ತೀರಿ ನೀವು ಮಸಳಿ ಮಂದಿ. ಜೇ ಹೊಡಿತೀರಿ, ಆಮೇಲೆ ಟಾಳಿ ಹೊಡಿತೀರಿ, ಎಷ್ಟು ಹೈರಾಣ. ಈಗ ಅದಕ್ಕೂ ಒಂದು ಮಷಿನ್ ತರಿಸ್ಬೇಕಾಗದ. ಹಿಂಗೆ ಏನ್ರಿ ಹಿಂಗೆ ನಾವು ಏನ್ರಿ ಹೇಳೋದು ಕೂಡ ಈ ಕೈಯಿಂದ ಬಟನ್ ಹೊಡೆದು ಬಿಡೋದು ನಾವೇ ಇಲ್ಲಿ ಕೂತು. ಈಗ ನಿಮ್ಮ ಕೈಗಳು ಹಿಂಗೆ ಟಾಳಿ ಅಂತ ಏನೆಲ್ಲನೂ ಕೂಡ ಕೊಡ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥ ದೇವರು ಇವಾಗ ಭಗವಂತ ಇಷ್ಟೆಲ್ಲವನ್ನು ಕೂಡ ಕೊಟ್ಟಾನೆ. ಇಷ್ಟೆಲ್ಲ ಕೊಟ್ಟಿರ್ತಕ್ಕಂಥ ಭಗವಂತನ ಒಂದು ನಾಮಸ್ಮರಣೆ ನಮ್ಮ ಬಾಯಿಗೆ ಬರಲ್ದಲ್ರಿ ಏನ್ರಿ, ದೇವ್ರ ಧ್ಯಾನ ಬರಲ್ದು. ಅದಕ್ಕಾಗಿ ನಾವು ಏನು ಆಲಕತ್ತೀವಿ ಗೊತ್ತದನ್ರಿ, ನಮಗೆ ಯಾರು ಕಾಪಾಡಬೇಕು? ಯಾವನೊಬ್ಬ ಹುಚ್ಚ ಏನ್ರಿ, ಹುಚ್ಚ ಮ್ಯಾಲ ಗಿಡ ಕಡ್ಲಿಕತ್ತಾನ. ಒಬ್ಬ ಹುಚ್ಚ ಗಿಡ ಕಡ್ಲಿಕತ್ತಾನ. ಗಿಡ ಹೆಂಗೆ ಕಡ್ಲಿಕತ್ತಾನ? ತಾ ಏನು ನಿಂತಾನಲ್ಲ ನಿಂತಿಟ್ಟು ಟೊಂಗ್ಯದಾಗೆ ಕಡ್ಲಿಕತ್ತಾನ. ಪಾಪ ಪಾರ್ವತಿ ಅಂದ್ಲು ಅಲ್ರಿ ನೋಡ್ರಿ, ಅದು ಪಾಪ ಹುಚ್ಚ ಪರಮಾತ್ಮನಿಗೆ ಅನ್ನಕತ್ತಾಳಕಿ ಪಾರ್ವತಿ. ಅದು ಹುಚ್ಚ ಯಾವ ಟೊಂಗೆದ ಮೇಲೆ ನಿಂತದ ಅದೇ ಟೊಂಗೆನ ಕಡ್ಲಿಕತ್ತಾನ, ಒಂದಿಟ್ಟು ಹೋಗಿ ನೀವು ಕಾಪಾಡ್ರಿ ಅಂದ್ಲು. ಅವಾಗ ಪರಮಾತ್ಮ ಅಂದ, ತಾಯಿಗಿಂತ ದೇವರಿಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಅಂತಾರ, ನೀ ಹೋಗಿ ಕಾಪಾಡು ಅಂದ್ಲು. ಪರಮಾತ್ಮ ಅಂದ, ನೀ ಹೋಗಿ ಕಾಪಾಡು, ನಾನೇ ಯಾಕೆ ಕಾಪಾಡ್ಬೇಕು? ಇಲ್ಲಿಲ್ಲ ನೀವು ಗಂಡ್ಮಕ್ಳು ಹಾಕಿರಿ ನೀವು ಕಾಪಾಡ್ರಿ, ಇಲ್ಲಿಲ್ಲ ನೀ ತಾಯಿದಿ ನೀ ಕಾಪಾಡು. ಅವ ಇಬ್ರು ಜಗಳಾಡಕತ್ರು ಪರಮಾತ್ಮ ಪಾರ್ವತಿ. ಇಬ್ರು ಜಗಳಾಡುವಂಥ ಪ್ರಸಂಗದ ಒಳಗ ಅವಾಗ ಪರಮಾತ್ಮ ಅಂದ, ಪಾರ್ವತಿ ಆ ಹುಚ್ಚನ ಕಾಲಾಗ ನೀ ಯಾಕೆ ಜಗಳ ತೆಗಿಲಕತ್ತಿ ನನ್ನ ಜೋಡಿ? ಒಂದು ಕೆಲಸ ಮಾಡೋನು, ಈಗ ಹೆಂಗ ಅಂದ ಇನ್ನೊಂದು ಏಟು ಹೊಡೆದ್ರೆ ಅಂದ ಟೊಂಗೆ ಮುರಿತದ, ಟೊಂಗೆ ಜೋಡಿ ಅವನು ಬೀಳ್ತಾನ, ಬೀಳು ಹೊತ್ನಾಗ ಯಾವತ್ತುಕೊಂಡು ಅಂದಂದ್ರ ನೀ ಕಾಪಾಡು ಏನ್ರಿ. ಬೀಳು ಹೊತ್ನ್ಯಾಗ ಯಾರಿದ್ರು ಕೂಡ ಗಂಡ್ಮಕ್ಳು ನೋಡಿ ಯವ್ವ ಆತರ, ಹೌದಿಲ್ಲ? ಪರಮಾತ್ಮ ಏನಂದ, ಅವ ಬೀಳುವಂಥ ಪ್ರಸಂಗದೊಳಗ ಯವ್ವ ಅಂದ್ರೆ ನೀ ಕಾಪಾಡು, ಎಪ್ಪಾತ್ತುಕೊಂಡಂದ್ರೆ ನಾ ಕಾಪಾಡ್ತೀನಿ ಅಂದ. ಈಕೆ ಏನಂದ್ಲು, ಹೆಂಗೂ ಗಂಡ್ಮಕ್ಳು ಅಪ್ಪನೇ ಅಂತವತ್ತ ಈಕಿ ಹೆಂಗೂ ಅಂದ್ರೆ ಮನುಷ್ಯರಂದು ಯವ್ವಾತ್ತುಕೊಂಡಂತಾರ ತಿಮ್ಮ ಪರಮಾತ್ಮ. ಯಾವಾಗಿಂದ ಒಂದು ಎರಡು ಏಟ್ ಅಂದ ಟೊಂಗೆಕೆಂದು ಹೊಡೆದ ಮ್ಯಾಲಿಂದ ಗಿಡದಂದು ಟೊಂಗೆ ಜೋಡಿ ಇದು ಬೀಳಕತ್ತು. ಯಾವಾಗಿಂದ ಬೀಳ್ತಾ ಬೀಳ್ತಾ ಬೀಳ್ತದೆ ನೆಲಕ್ಕೆ ಅಂದ ಬಿತ್ತಾಯ್ತು. ಬಿದ್ದು ಕೂಡಲೇ ಇದು ಯವ್ವನೂ ಇಲ್ಲ ಯಪ್ಪನೂ ಇಲ್ಲ ಹುಯ್ಕತ್ತ. ಯಾರು ಕಾಪಾಡ್ಬೇಕು? ಅಲ್ರಿ, ಯವ್ವ ಅಂದ್ರ ಪಾರ್ವತಿ ಕಾಪಾಡ್ತಿಲ್ಲು, ಯಪ್ಪ ಅಂದ್ರ ಪರಮಾತ್ಮ ಕಾಪಾಡ್ತಿದ್ದ. ಇದು ಯವ್ವನೂ ಇಲ್ಲ ಯಪ್ಪನೂ ಇಲ್ಲ ಹುಯ್ಕತ್ ಬಿತ್ತತ್. ಯಾರು ಕಾಪಾಡ್ತಾರ್ರಿ? ಅಲ್ಲ, ನಮ್ಮ ಬಾಯಾಗಂದ ಒಂದು ಒಳ್ಳೇದೊಂದು ಮಾತುಗಳು ಬರಲ್ಲಂಗಿಲ್ಲ ಏನ್ರಿ. ಭಗವಂತನ ಧ್ಯಾನ ಇಲ್ಲ, ಪರಮಾತ್ಮನ ನಾಮಸ್ಮರಣೆ ಇಲ್ಲ, ಯಾವುದು ಕೂಡ ಇರ್ಲಾರ್ದೇನೆ ಜೀವನ ಕಳೀತಕ್ಕಂಥ ನೋಡಿ ಸ್ವತಃ ಪಾರ್ವತಿನಿ ಅಂತಾಳೆ ಪರಮಾತ್ಮ. ನಾನಂದ ಭೂಲೋಕಕ್ಕೆಂದು ಹೋಗ್ತೀನಿ, ಹೋಗಿ ನಾ ಏನು ಮಾಡ್ತೀನಿ ತಗೊಂಡು ಕೇಳಿದ್ರ, ಈ ಮನುಷ್ಯ ಜೀವಿಗಳನ್ನ ಇವರನ್ನೆಲ್ಲ ಧರ್ಮವಂತರನ್ನಾಗಿ ಮಾಡಿ, ಮನುಷ್ಯ ಜೀವಿಗಳನ್ನೆಲ್ಲ ಪುಣ್ಯಾತ್ಮರನ್ನಾಗಿ ಮಾಡಿ, ಕೊನೆಗೆ ನಾನಂದ ನಿನ್ನಲ್ಲಿಗೆಂದ ಬರ್ತೀನಿ ಎತ್ತಿಕೊಂಡಂದು ಯಾವಾಗಿಂದ ಪಾರ್ವತಿ ಅಂದ ಹೇಳಿ, ಅವಾಗಿಂದ ಪರಮಾತ್ಮ ಅಂತಾನೆ ಪಾರ್ವತಿ. ಈ ಎಲ್ಲ ಪಾಪಿ ಜೀವಿಗಳ ಮಧ್ಯದ ಒಳಗ ಯಾರು ಸದಾಕಾಲ ನನ್ನ ಧ್ಯಾನ ಮಾಡ್ತಾರೋ, ಯಾರು ಸದಾಕಾಲ ನನ್ನ ನಾಮಸ್ಮರಣೆ ಮಾಡ್ತಾರೋ, ಯಾರು ನನ್ನನ್ನು ನಿತ್ಯನ ಕೂಡ ಆರಾಧನೆ ಮಾಡ್ತಾರಲ್ಲ ಅಂತ ಪುಣ್ಯ ದಂಪತಿಗಳ ಗರ್ಭದೊಳಗ ನೀ ಹುಟ್ಟಬೇಕು ಒತ್ತುಕೊಂಡಂದು ಹೇಳ್ದ. ಆಯ್ತು ಒತ್ತುಕೊಂಡಂದು ಪಾಪ ಪಾರ್ವತಿ ಅಂದ ನಿನ್ನಿನ ವಿಷಯದಿಂದ ಬಂದ್ಲು, ಇಡೀ ಬ್ರಹ್ಮಾಂಡವನ್ನೇ ಸುತ್ತಾಗ್ಲಕತ್ಲು. ಎಲ್ಲ ಕಡೆ ಕೂಡ ತಿರುಗಾಡ್ತಾಳೆ, ನೋಡ್ತಾಳೆ, ಎಲ್ಲಾದ್ರೂ ಕೂಡ ಅಂತ ಪುಣ್ಯ ಜೀವಿಗಳದಾರೇನು. ಎಲ್ಲ ಕಡೆಯಿಂದ ತಿರುಗ್ತಾ ಎಲ್ಲಿನೂ ಕೂಡ ಅಂತ ಪುಣ್ಯ ದಂಪತಿಗಳೇ ಸಿಗಲಿಲ್ಲ ನೋಡ್ರಿ ಭೂಮಿ ಮೇಲೆ.
ಯಾರಿಗೆ? ಪಾರ್ವತಿಗೆ. ಧರ್ಮವಂತ ಜೀವಿಗಳೇ ಸಿಗಲಿಲ್ಲ. ಯಾರಿದ್ರು ಕೂಡ ಒಂದೆಲ್ಲ ಒಂದು ಪಾಪ ಕಾರ್ಯಗಳನ್ನು ಮಾಡಿರ್ತಕ್ಕಂಥವ್ರು, ಒಂದೆಲ್ಲ ಒಂದರದೊಳಗಂದ ಏನೋ ಅಂದ ದಂಪತಿಗಳಾಗಿರ್ತಕ್ಕಂಥವ್ರು, ಒಂದೆಲ್ಲ ಒಂದರದೊಳಗಂದ ಹೆಂಗೆಂಗೋ ಇರ್ತಕ್ಕಂಥ ದಂಪತಿಗಳಿಗೆ ಸಿಗ್ತಿದ್ರೆ ಹೊರತಾಗಿ. ಆದ್ರೆ ಪರಮಾತ್ಮನ ಮಾತಿಗೆ ಅನುಗುಣವಾಗಿ ಪರಮಾತ್ಮ ಹೆಂಗೆ ಹೇಳೇನಲ್ಲ, ಏನು ಮಾಡಬೇಕು ನೀನಂದ ಸದಾಕಾಲ ಯಾರು ನನ್ನ ಆರಾಧನೆ ಮಾಡ್ತಾರೋ, ಯಾರು ನನ್ನ ಧ್ಯಾನ ಮಾಡ್ತಾರ, ದಾನ ಧರ್ಮಾದಿಗಳನ್ನು ಮಾಡ್ತಾರ, ಅಂಥ ಪುಣ್ಯ ದಂಪತಿಗಳ ಗರ್ಭದೊಳಗೆ ನೀನು ಹುಟ್ಟು ಹೊತ್ತುಕೊಂಡನ್ನುವಂಥ ಮಾತ ಯಾವಾಗಿಂದ ಪರಮಾತ್ಮ ಹೇಳಿದ್ನಲ್ಲ, ಅವಾಗಿಂದ ಪರಮಾತ್ಮನ ಮಾತಿಗೆ ಅನುಗುಣವಾಗಿ ಅಂತ ದಂಪತಿಗಳ ಮನೆತನವನ್ನು ಹುಡುಕಲಿಕ್ಕತ್ತಾಳೆ. ಯಾರು? ಪಾರ್ವತಿ. ಯಾವಾಗಿಂದ ಹುಡುಕ್ತಾಗಿರ್ತಕ್ಕಂಥ ಪ್ರಸಂಗದ ಒಳಗ ಕೊನೆಯದಾಗಿ ಎಲ್ಲಿ ಸಿಕ್ಕರು ಹೊತ್ತುಕೊಂಡಂತೆ ಕೇಳಿದ್ರೆ, ಇವತ್ತದು ನಮ್ಮ ನೆರೆ ರಾಜ್ಯ ಆಗದೆ. ಆದ್ರೆ ಮೊದಲಿಂದ ಇದೇ ನಿಮ್ಮ ಇಂಡಿ ತಾಲೂಕಿನೊಳಗೇನೆ ಇತ್ತು ಏನ್ರಿ, ಇಂಡಿ ತಾಲೂಕಿತ್ತು. ಈಗಿಂದ ಅದು ಜತ್ತು ತಾಲೂಕು ಹತ್ತುಕೊಂಡು ನನಗೆ ಒಬ್ರು ಮೊನ್ನೆ ಫೋನ್ ಹಚ್ಚಿ ಹೇಳಿದ್ರು ನನಗೆ, ಏನ್ರಿ ಅದು ಜತ್ತು ತಾಲೂಕ. ಇಲ್ಲೇ ನಮ್ಮ ಮಹಾರಾಷ್ಟ್ರದೊಳಗ ಏನ್ರಿ ಜತ್ತು ತಾಲೂಕಿನೊಳಗೆ ಬರ್ತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ಗ್ರಾಮ ಅದು ಉಮರಾಣಿ ಅನ್ನತಕ್ಕಂಥ ಗ್ರಾಮ. ಬಹಳ ಸಣ್ಣ ಊರ. ಅಂತ ಯಾವ ಉಮರಾಣಿ ಅಂತಕ್ಕಂಥ ಗ್ರಾಮದೊಳಗ ತಾಯಿ ಎಲ್ಲಾ ಕಡೆನೂ ಕೂಡ ಸಂಚಾರ ಮಾಡ್ಕೊತ ಬರ್ತಾಳೆ. ಒಂದೇ ರಾಜ್ಯ, ಒಂದೇ ಊರ, ಒಂದೇ ದೇಶ ಎತ್ತಿಕೊಂಡಲ್ಲ, ಎಲ್ಲಾ ಕಡೆನೂ ಕೂಡ ತಿರುಗ್ತಾ ಬಂದು ಕೊನೆಯದಾಗಿ ಅಂದ್ರೆ ಇಲ್ಲೇ ನಮ್ಮ ಏನ್ರಿ ಜತ್ತು ತಾಲೂಕಿನೊಳಗಿರ್ತಕ್ಕಂಥ ಉಮರಾಣಿ ಅನ್ನತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ಗ್ರಾಮ. ಅಂದ ಚಿಕ್ಕದಾಗಿರ್ತಕ್ಕಂಥ ಗ್ರಾಮದೊಳಗ ಏನ್ರಿ ಪಂಚಾಡ್ರ ಮನಿತನ. ಕಲ್ಪನೆ ಇರಲಿ ಮಗ, ಪಂಚಾಡ್ರ ಮನಿತನ. ಆದ್ರ ನಿಜವಾಗ್ಲೂ ಕೂಡ ಏನ್ರಿ ಒಂದು ಕಡೆಗೆ ಇನ್ನೊಂದು ಕಡೆಗೆ ಪುರಾಣ ಬರೀತಾರ. ಯಾಕಂದ್ರೆ ನಾವು ಎರಡೂ ಪುರಾಣಗಳು ನೋಡಿ ನಾವು ಹೇಳ್ಬೇಕಾಗ್ತದೆ. ಒಂದು ಪುರಾಣದ ಒಳಗ ಯಾವ ಜಂಗಮನ ಮನಿತನದೊಳಗೆ ಹುಡ್ತಾರ ತಗೊಂಡು ಒಂದು ಪುರಾಣದ ಬರೀತಾರ. ಆದ್ರ ಇನ್ನೊಂದು ಪುರಾಣದ ಒಳಗಿಂದ ಪಂಚಾಡ್ರ ಮನಿತನದೊಳಗಿಂದ ಅನಂತರಾಯ ಮತ್ತು ಶಿರಸಮ್ಮ ತಗೊಂಡ ನಮ್ಮಂತ ದಂಪತಿಗಳದಾರೆ. ಯಾವಾಗಿಂದ ಆ ದಂಪತಿಗಳು ಹೆಂಗದಾರ ತಗೊಂಡ ಕೇಳಿದ್ರೆ, ಪಾರ್ವತಿ ಇದನ್ನೆಲ್ಲವನ್ನು ಕೂಡ ನೋಡಕತ್ತಾರೆ. ಅವರು ಕಳಿತಕ್ಕಂಥ ಜೀವನವನ್ನ, ಅನಂತರಾಯ ಮತ್ತು ಶಿರಸಮ್ಮರ ಬದುಕನ್ನ, ಇದು ಎಲ್ಲವನ್ನು ಕೂಡ ನೋಡ್ಲಿಕ್ಕತ್ತಾಳೆ. ಯಾರು? ಪಾರ್ವತಿ. ಪರಮಾತ್ಮ ಹೇಳಿದ್ನಲ್ಲ ಏನತ್ತ ನೋಡು, ಎಂಥ ಪುಣ್ಯ ದಂಪತಿಗಳ ಗರ್ಭದೊಳಗೆ ನೀನು ಜನ್ಮ ತಾಳ್ಬೇಕತ್ತಂದ್ರೆ ಸದಾಕಾಲ ನನ್ನ ಧ್ಯಾನ, ನನ್ನ ಆರಾಧನೆ ಏನ್ರಿ ದಾನ ಧರ್ಮಾದಿಗಳನ್ನ ಮಾಡತಕ್ಕಂಥ ಪುಣ್ಯ ದಂಪತಿಗಳ ಗರ್ಭದೊಳಗ ನೀನು ಹುಟ್ಟಬೇಕು ಅಂತಕೊಂಡಂಥದನ್ನ ಯಾವಾಗಿಂದ ಪರಮಾತ್ಮ ಹೇಳಿದ್ನಲ್ಲ, ಆ ಪದ್ಧತಿ ಇಲ್ಲಿ ನೋಡಕತ್ತಾಳ ಪಾರ್ವತಿ. ಯಾರ ಮನಿತಂದಾಗ? ಪಂಚಾಡ್ರ ಮನಿತನದೊಳಗ. ಯಾವಾಗಿಂದ ಪಂಚಾಡ್ರ ಮನಿತನದೊಳಗಿಂದ ನೋಡ್ಲಿಕ್ಕತ್ತಾಳೆ. ಅನಂತರಾಯ ಮತ್ತು ಶಿರಸಮ್ಮ ಇವರು ಈರವರೆಗೂ ಕೂಡ ಹೆಂಗದಾರ ತಗೊಂಡ ಕೇಳಿದ್ರೆ, ಇವರು ಕೂಡ 12ನೇ ಶತಮಾನದೊಳಗಿರ್ತಕ್ಕಂಥ ಬಸವಣ್ಣನವರ ಪರಿಕಲ್ಪನೆ ಅವರಿಗಿತ್ತು ನೋಡ್ರಿ. ಅವತ್ತಿನ ದಿನಮಾನದೊಳಗ ಬಸವಣ್ಣನವರ ವಚನ ಸಾಹಿತ್ಯ ಏನ್ರಿ, ಬಸವಣ್ಣನವರ ಅನುಭವ ಮಂಟಪ, ಅಲ್ಲಿ ನಡೀತಕ್ಕಂಥ ಬರ್ತಕ್ಕಂಥ ಶರಣರು, ಆದ್ರೆ ಎಲ್ಲದ್ರ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥವ್ರು ಯಾರು ಒತ್ತುಕೊಂಡ ಕೇಳಿದ್ರೆ ಅವ್ರ ಪಂಚಾಡ್ರ ಮನಿತನದೊಳಗಿದ್ರು ಅನಂತರಾಯ ಮತ್ತು ಶಿರಸಮ್ಮ ಇವರು ಎಂಥವ್ರು ಒತ್ತುಕೊಂಡ ಕೇಳಿದ್ರೆ ಬಸವಣ್ಣನವರ ಶರಣರ ಜೀವನ ಕಳೆದಂಗ ಇವರು ಜೀವನ ಕಳೀಲಿಕ್ಕತ್ತಿದ್ರು. ಕಲ್ಪನಾ ಇರಲಿ. ಶರಣರು ಯಾವ ಮಾರ್ಗದೊಳಗೆ ನಡೀಲಿಕ್ಕತ್ತಾರಲ್ಲ, ಕಲ್ಯಾಣದಾಗ ಹೆಂಗೆ ನಡೀತಿದ್ರಿ ಅವ್ರಿ? ಜೇಡರ ದಾಶಿಮಾರಿ ಅಂತ ಹೇಳ್ತಾರಲ್ಲ, ಸತಿ ಪತಿಗಳೊಂದಾದ ಭಕ್ತಿ ಹಿತವಾಗಿ ಪುದಿಸುವಂಗೆ, ಸತಿ ಪತಿಗಳೊಂದಾಗದ ಭಕ್ತಿ ಅಮೃತದೊಳಗ ವಿಷ ಬೆರೆಸದಂತೆ ಕಾರಣ ರಾಮನಾಥ. ಏನ್ರಿ ನೋಡವ್ರು ಹೆಂಗೆ ಹೇಳ್ತಾರೆ ಇದನ್ನ, ಜೇಡರ ದಾಶಿಮಾರಿ ಹೇಳ್ತಕ್ಕಂಥ ಮಾತಿದು. ಇದು ಯಾವಾಗ ಬಸವಣ್ಣನವರಿಗಿಂತ ಪೂರ್ವದೊಳಗೆ ವಚನ ಸಾಹಿತ್ಯಗಳನ್ನು ಬರೆದಿರ್ತಕ್ಕಂಥವ್ರು ಯಾರು? ಜೇಡರ ದಾಶಿಮಾರರು. ಸತಿಪತಿಗಳಾಗಿರ್ತಕ್ಕಂಥವ್ರು ಹೆಂಗಿರ್ಬೇಕಂತ ಕೇಳಿದ್ರೆ ಜೇಡರ ದಾಶಿಮಾರಿ ಅಂತ ಹೇಳ್ತಾರೆ. ಸತಿ ಪತಿಗಳೊಂದಾದ ಭಕ್ತಿ ಹಿತವಾಗಿ ಪುದಿಸುವಂಗೆ, ಸತಿ ಪತಿಗಳೊಂದಾಗದ ಭಕ್ತಿ ಅಮೃತದೊಳಗ ವಿಷ ಬೆರೆಸದಂತೆ ಕಾರಣ ರಾಮನಾಥ. ಅಂದ್ರ ಅವ್ರು ಹೇಳ್ತಕ್ಕಂಥ ಪದ್ಧತಿ ಏನು ಒತ್ತುಕೊಂಡು ಕೇಳಿದ್ರೆ, ಗಂಡ ಹೆಂಡತಿ ಈರುವರು ಕೂಡ ಒಂದೇ ದೇವ್ರ ಮೇಲೆ ನಂಬಿಕೆ ಇಟ್ಟಿರ್ಬೇಕು. ಇದು ಒಂದನೇದ್ದು. ಇನ್ನು ಎರಡನೇದ್ದು ಇನ್ನೊಂದು ಮಾತಂದ ಹೇಳ್ತಾರೆ, ಯಾವುದನ್ನ ಗಂಡ ಹೆಂಡತಿಯ ಮನಸ್ಸನ್ನು ತಗೊಂಡು ಒಂದಾಗಿರ್ಬೇಕು. ಅಂದಾಗ ಮಾತ್ರ ಅದಕ್ಕೆ ಸಂಸಾರ ತಗೊಂಡು ಕರೀತಾರೆ, ಅಂದಾಗ ಮಾತ್ರ ಅದಕ್ಕೆ ದಂಪತಿಗಳ ತಗೊಂಡು ಕರೀತಾರೆ. ಇಲ್ಲ ಇದ್ರೆ ದಂಪತಿಗಳ ತಗೊಂಡು ಕರೆಸ್ಕೊಳ್ಳಿಕ್ಕೆ ಆಗಂಗಿಲ್ಲ. ಗಂಡ ಹೆಂಡತಿ ಮನಸ್ಸನ್ನು ತಗೊಂಡು ಒಂದಿರಬೇಕು. ನಿನ್ನೆ ನೀವೆಲ್ಲ ನಮ್ಮ ಮೆರವಣಿಗೆ ಮಾಡ್ಕೋತ ಬರುವಾಗ ಹೆಣ್ಮಕ್ಳನ್ನ ಮಲ್ಲಯ್ಯನ ಪದ ಹಾಡ್ತಿದ್ರಿ. ಆ ಮಲ್ಲಯ್ಯನ ಪದ್ದಾಗ ಒಂದು ನುಡಿ ಬರ್ತದ, ಹಾಡ್ತಿರಿಲ್ಲ ನೀವು? ಏನಂತ? ಗಂಡ ಹೆಂಡರ ಮನಸ್ಸೊಂದಿದ್ದರೆ ನಂದಾದೀಪೋ ಮಲ್ಲಯ್ಯ.
ಹಾಡ್ತಾರಲ್ಲ ಕಂಬಿ ಹೊತ್ಕೊಂಡು ಹೋಗ್ತಕ್ಕಂಥ ಜಂಗಮರು ಅವ್ರು ಏನಂತಾರ, ಗಂಡ ಹೆಂಡರ ಮನಸ್ಸೊಂದಿದ್ದರೆ ನಂದಾದೀಪ ಮಲ್ಲಯ್ಯ. ಅಂದ್ರೆ ನಿಮ್ಮ ಮನೆ ದೀಪನೂ ಹಚ್ಚೋದು ಬೇಕಾಗಿಲ್ಲ. ಯಾರ ಮನೆತನದೊಳಗೆ ಗಂಡ ಹೆಂಡತಿ ಮನಸ್ಸನ್ನು ತೆಗೆದು ಒಂದಾಗಿರ್ತದೋ, ಗಂಡನ ಮನಸ್ಸನ್ನ ಹೆಂಡತಿ ಅರ್ಥ ಮಾಡ್ಕೊಂಡಿರ್ಬೇಕು, ಹೆಂಡತಿ ಮನಸ್ಸನ್ನ ಗಂಡ ಅರ್ಥ ಮಾಡ್ಕೊಂಡಿರ್ಬೇಕು. ಏನ್ರಿ, ಒಮ್ಮೆ ಗಂಡ ಸಿಟ್ಟಿಗೆ ಬಂದಂದ್ರೆ ಹೆಂಡತಿ ಗಪ್ಪಾಗಿರ್ಬೇಕು, ಒಮ್ಮೆ ಹೆಂಡತಿ ಸಿಟ್ಟಿಗೆ ಬಂದ ಗಂಡನು ಕೂಡ ಗಪ್ಪಾಗಿರ್ಬೇಕು. ಹೌದಲ್ರಿ? ಅಂದ್ರೆ ಸಂಸಾರ ನಡೀತಾವ. ನೀವು ಬರೀ ಅಂದ ಏನ ಅಂದ್ರೆ ಯಾಕ ಅಂದ್ರೆ ಅಂದ್ರೆ ಹತ್ತಂದ್ ಮನೆ ಬೆಂಕಿ. ಹೌದಲ್ರಿ? ಮನ್ಯಾಗ ಜಗಳ ಎದಕ್ಕೆ ಬರ್ತದ ಹತ್ಕೊಂಡ್ ಕೇಳಿದ್ರೆ ಗಂಡ ಹೆಂಡತಿಗೆ ಏನ್ರಿ, ಗಂಡ ಒಂದು ಮಾತು ಹೇಳುವಾಗ ಹೆಂಡತಿ ಇತ್ತು, ಆ ಬಸವಣ್ಣನವರ ಪ್ರಭಾವಕ್ಕಾಗಿ ಯಾವ ಅನಂತರಯ್ಯ ಮತ್ತು ಶಿರಸಮ್ಮರು ಜನಿವಾರ ಹಾಕ್ಲಾರ್ದೇನೆ ಕೊರಳಾಗಿಂದ ಲಿಂಗ ಧರಿಸ್ಕೊಂಡ್ರು. ಏನ್ರಿ, ಜನಿವಾರ ತೆಗೆದು ಲಿಂಗವನ್ನು ಧರಿಸ್ಕೊಂಡ್ರು ಅವರು. ಯಾಕ? ಲಿಂಗದೊಳಗಿಂದ ಅಷ್ಟು ತಾಕತ್ತಿದೆ, ಲಿಂಗದೊಳಗಿಂದ ಶಕ್ತಿ ಇದೆ. ಏನ್ರಿ, ಲಿಂಗ ಇದು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಲಿಂಗ ಇದು ಏನು ಒತ್ತಿಕೊಂಡದ ಕೇಳಿದ್ರೆ ಪರಮಾತ್ಮನ ಸ್ವರೂಪ ತೀತ್ರಿ. ಅದಕ್ಕಾಗಿನೇ ಬಸವಣ್ಣವ್ರು ಹೇಳ್ತಾರಲ್ಲ, ದೇವರನ್ನ ನೀವು ಯಾರೇ ನೋಡಿರೇನ್ರಿ? ದೇವರನ್ನು ಯಾರು ನೋಡಿರಿ? ಪರಮಾತ್ಮನ ಎಲ್ಲಾರು ನೋಡಿರೇನ್ರಿ? ನೋಡಿಲ್ಲ ಅಲ್ಲ. ನೀವು ನೋಡಿದ ಪರಮಾತ್ಮ ಬೇರೆ, ಕ್ಯಾಲೆಂಡರ್ದನ ಪರಮಾತ್ಮ. ನೀವುಗಳೆಲ್ಲ ನೋಡಿದ್ದು ಕ್ಯಾಲೆಂಡರ್ದನ ಪರಮಾತ್ಮ. ಆದ್ರೆ ಬಸವಣ್ಣವರು ಅದು ಕ್ಯಾಲೆಂಡರ್ದನ ಪರಮಾತ್ಮನ ನೋಡ್ಲಿಲ್ಲ. ಅವಾಗೆಲ್ಲ ಕ್ಯಾಲೆಂಡರ್ದ ಏನು ಇದ್ದಿದ್ದಿಲ್ಲ. ಆದ್ರೆ ಅವತ್ತಿನ ದಿನಮಾನದೊಳಗೆ ಬಸವಣ್ಣ ದೇವರನ್ನು ನೋಡಿ ಪರಮಾತ್ಮನ ನೋಡ್ಯಾನ. ಅವನ ನಿಜವಾಗಿರ್ತಕ್ಕಂಥ ದೃಷ್ಟಿ ಎಂಥವಿರ್ಬೇಕತ್ತು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಬಸವಣ್ಣವರು ಪರಮಾತ್ಮ ಹೆಂಗದನ ಅನ್ನೋದು ನೋಡಿದ್ರು. ಅದಕ್ಕಾಗಿ ಅವ್ರು ಹೇಳ್ತಾರೆ, ಜಗದಗಲ ಮುಗಿಲಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿನ್ನ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿನ್ನ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುರುಕಾದಿರ ಯಾತ. ನೋಡು ಪರಮಾತ್ಮ ಹೆಂಗದನ್ರಿ. ನೀವು ತಿಳ್ಕೊಂಡಂಗಿಲ್ಲ ಪರಮಾತ್ಮ. ನಾವೇನು ತಿಳ್ಕೊಂಡಿವಿ? ಪರಮಾತ್ಮನ ಜಟ ಕಟ್ಟ್ಯಾನ, ಏನ್ರಿ ಹುಲಿ ಚರ್ಮ ಸುತ್ಯಾನ, ಕೊಳ್ಳಾಗ ಹಾವು ಹಾಕೊಂಡಾನ, ನಾವೇನು ತಿಳ್ಕೊತೀವಲ್ಲ. ಈ ಪರಮಾತ್ಮನೇ ಬೇರೆ. ಆದ್ರೆ ನಿಜವಾಗಿರ್ತಕ್ಕಂಥ ಪರಮಾತ್ಮ ಏನ್ರಿ, ಅಂತ ಪರಮಾತ್ಮನನ್ನೇ ಯಾರು ಅಕ್ಕ ಮಾದೇವಿ ಪ್ರೀತಿ ಮಾಡಲು. ನಾವೆಲ್ಲ ಇಂಥವ್ರನಿಂದ ಪ್ರೀತಿ ಮಾಡಿದ್ರ ಅಕ್ಕ ಮಾದೇವಿ ಯಾರನ್ನ ಪ್ರೀತಿ ಮಾಡ್ತಾಳ? ಗೆಳತಿಯರೆಲ್ಲ ಕೇಳ್ತಾರೆ, ನೀನು ಮದುವೆ ಮಾಡ್ಕೋಬೇಕಾದ್ರೆ ನಿನ್ನ ಗಂಡ ಹೆಂಗಿರ್ಬೇಕು ನೋಡ್ರಿ. ಅಕ್ಕ ಮಾದೇವಿಗೆ ಅಂತ ಕೇಳ್ತಾರೆ, ನೀನು ಮದುವೆ ಮಾಡ್ಕೋಬೇಕಾದ್ರ ಅವರೆಲ್ಲ ಹೇಳ್ತಿದ್ರು, ನನ್ನ ಗಂಡ ಇಟ್ಟು ಹೈಟ್ ಇರಬೇಕು. ಅವಾಗ ನೌಕರಿ ಇದ್ದಿಲ್ಲ, ಏನಿದ್ದಿಲ್ಲಲ್ರಿ. 12ನೇ ಶತಮಾನದಾಗ ಎಲ್ಲಿದ್ದು ನೌಕರಿ? ನನ್ನ ಗಂಡ ಅಂದ್ರೆ ಇಟ್ಟು ಶ್ರೀಮಂತ ಆಗಿರ್ಬೇಕು, ನನ್ನ ಗಂಡ ಇಟ್ಟು ಹೈಟ್ ಆಗಿರ್ಬೇಕು, ಇಟ್ಟು ಚಂದ ಇರಬೇಕು, ನೋಡಕ್ಕೆ ಅಂದ್ರೆ ಹಿಂಗಿರ್ಬೇಕು, ಹಂಗಿರ್ಬೇಕು ಅಂತ್ಕೊಂಡು ಒಬ್ರಿಗೊಬ್ರು ಹೇಳ್ಕೊತಿದ್ರು. ಕೊನೆಯದಾಗಿ ಅಕ್ಕ ಮಾದೇವಿಗೆ ಅಂತ ಕೇಳಿದ್ರು, ನೀನು ಮದುವೆ ಮಾಡ್ಕೊಳ್ತಕ್ಕಂಥ ಗಂಡ ಹೆಂಗಿರ್ಬೇಕು, ನೀನು ಮದುವೆ ಮಾಡ್ಕೊಳ್ತಕ್ಕಂಥ ಗಂಡ ಎಂಥವ್ ಇರಬೇಕು ಅಂತಕೊಂಡು ಕೇಳಿದಾಗ, ನಾ ಆಗಲೇ ಒಬ್ಬನಂದ ಇಷ್ಟಪಟ್ಟು ಬಿಟ್ಟಿನಿ ಅಂತ ಹೇಳಲು. ನೋಡ್ರಿ, ಅಕ್ಕ ಮಾದೇವಿ ಹೇಳ್ತಾಳ, ನಾ ಆಗಲೇ ಒಬ್ಬನ ಪ್ರೀತಿ ಮಾಡಕತ್ತೀನಿ, ಆಗಲೇ ನಾ ಒಬ್ಬನ ಇಷ್ಟಪಟ್ಟು ಬಿಟ್ಟಿನಿ. ಯಾರನ್ನ? ಅವಾಗೆಂದ ಹೇಳ್ತಾಳೆ, ರೂಹಿಲ್ಲದ ಕೇಡಿಲ್ಲದ ಏನ್ರಿ ಸಾವಿಲ್ಲದ ಚೆಲುವಂಗ ಅನ್ನೋಲಿದನವ್ವ. ನೋಡಿ ಅಕ್ಕ ಮಾದೇವಿ ಅಂತಾಳ, ನಾ ಎಂಥ ಗಂಡಗೆಂದ ಎಂಥ ಗಂಡಿನನ್ನ ಒಲ್ದಿನ ಎತ್ತಿಕೊಂಡು ಕೇಳಿದ್ರ ರೂಪಿಲ್ಲದ. ನೋಡ್ರಿ ಹೇಳ್ತಾ, ರೂಪ ಇರದೇ ಇರ್ತಕ್ಕಂಥ, ಕೆಡದೇ ಇರ್ತಕ್ಕಂಥ, ಸಾವೇ ಬರದೇ ಇರ್ತಕ್ಕಂಥ ಚೆಲುವನಿಗೆಂದ ನಾನು ಪ್ರೀತಿ ಮಾಡಿ ನೆತ್ತಿಕೊಂಡಂದ್ರ ರೂಪ ಆಕಾರ ಗಂಧ ಕಣ್ಣಿಗೆ ಕಾಣತಕ್ಕಂಥವಲ್ಲ ಏನ್ರಿ. ಯಾವ ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮನನ್ನು ನಾನು ಪ್ರೀತಿ ಮಾಡಿ ನೆತ್ತುಕೊಂಡು ಹೆಂಗೆ ಹೇಳ್ತಾಳಲ್ಲ, ನಿಜವಾಗಿರ್ತಕ್ಕಂಥ ಪರಮಾತ್ಮ ಹೆಂಗದ ನೆತ್ತುಕೊಂಡು ಕೇಳಿದ್ರ ನಿರಾಕಾರನಾಗಿರ್ತಕ್ಕಂಥವ, ನಿರ್ಗುಣನಾಗಿರ್ತಕ್ಕಂಥವ, ಅವನಿಗೆ ಆಕಾರ ಇಲ್ಲ. ಯಾವ ಆಕಾರ ತಗೊಂಡು ಹೇಳ್ತೀರಿ? ಪರಮಾತ್ಮ ಇಲ್ಲೇ ಅದನ್ನ ತಗೊಂಡದಲ್ಲ. ಹೇಳ್ತಾರೆ ಬಸವಣ್ಣವರು, ಜಗದಗಲ, ಈ ಜಗತ್ತೆಟ್ಟು ದೊಡ್ಡದಲ್ಲ ಅಷ್ಟು ದೊಡ್ಡವ ಪರಮಾತ್ಮ ಅದಾನ. ಅವನ್ ಪೂಜೆಯಲ್ಲಿ ಮಾಡವ್ರಿ. ಇಡೀ ಜಗತ್ತು ಎಷ್ಟು ಅಗಲ ಐತಲ್ಲ ಅಷ್ಟು ದೊಡ್ಡವ ಪರಮಾತ್ಮ ಅದಾನ. ಮುಗಿಲಗಲ, ಇದು ಏನು ಮುಗಲತ್ತುಕೊಂಡು ಅಂತೀವಲ್ಲ ನಾವು, ಏನ್ರಿ ಇದಕ್ಕಿಂತಲೂ ಕೂಡ ಅಗಲವಾಗಿರ್ತಕ್ಕಂಥ ಪರಮಾತ್ಮ ಅದಾನ. ಅವನನ್ನು ಎಲ್ಲಿ ಪೂಜೆ ಮಾಡ್ತೀರಿ? ಬೇಡ, ನೀವು ಆ ಪರಮಾತ್ಮನ ಪಾದನೆ ಮುಟ್ಟಿ ಪೂಜೆ ಮಾಡ್ಬೇಕಂತಕೊಂಡಂದ್ರ ಆ ಪರಮಾತ್ಮನ ಪಾದ ಎಲ್ಲಿ ಅವ ತಗೊಂಡ ಕೇಳಿದ್ರ ಪಾತಾಳದಿಂದ ತತ್ತ ನಿನ್ನ ಶ್ರೀಚರಣ. ಇದೇನು ಭೂಮಿ ಐತಲ್ಲ, ಇದ್ರ ಕೆಳಗೊಂದು ಲೋಕದ, ಅಲ್ಲಿನೂ ಜೀವಿಗಳದವ ಏನ್ರಿ. ನಮ್ ಹೆಂಗ ಭೂಲೋಕ ಅಂತಕ್ಕಂಥ ಐತಲ್ಲ, ಮನುಷ್ಯರು ಪ್ರಾಣಿಗಳು ಪಕ್ಷಿಗಳು ಹೆಂಗ ಅದಿವಲ್ಲ, ಹಂಗೆ ಕೆಳಗೊಂದು ಲೋಕ ಅದತ್ತೆ. ಅದಕ್ಕಿಂತ ಪಾತಾಳ ಲೋಕ ತಗೊಂಡ್ ಕರೀತಾರ. ಆ ಪರಮಾತ್ಮನ ಪಾದ ಎಲ್ಲವ? ಪಾತಾಳಕ್ಕಿಂತಲೂ ಕೂಡ ಅತತ್ವವಾಗಿ ಅಂದ ಪರಮಾತ್ಮನ ಪಾದವ. ಮತ್ತೆ ಎಲ್ಲಿ ಪಾದ ಪೂಜೆ ಮಾಡೋರು ನೀವು? ಬೇಡ, ತಲೆ ಮುಟ್ಟರೆ ಪೂಜೆ ಮಾಡ್ಬೇಕಂತೀರೇನು?
ಪರಮಾತ್ಮನ ತಲೆ ಎಲ್ಲಿ ಅದ ತಗೊಂಡು ಕೇಳಿದ್ರ ಬ್ರಹ್ಮಾಂಡಕ್ಕಿಂತ ಅತ್ತತ್ವವಾಗಿಂದ ಪರಮಾತ್ಮನ ತಲೆ ಅದ. ಎಲ್ಲಿ ಪೂಜೆ ಮಾಡೋರು ಪರಮಾತ್ಮನ ತಲೆ ಮುಟ್ಟಿ ಪೂಜೆ ಮಾಡೋಕ್ಕಾಗಂಗಿಲ್ಲ, ಪರಮಾತ್ಮನ ಪಾದ ಮುಟ್ಟಿ ಪೂಜೆ ಮಾಡೋಕ್ಕಾಗಂಗಿಲ್ಲ. ಅದಕ್ಕಾಗಿನೇ ಬಸವಣ್ಣವ್ರು ಹೇಳ್ತಾರೆ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ತುಳುಕಾದ್ರಯ್ಯ ಅಂತ. ಅಗಮ್ಯ ಅಗೋಚರನಾಗಿರ್ತಕ್ಕಂಥ ಪರಮಾತ್ಮನನ್ನ ಯಾರ ಕೈಯಾಗ ಸಣ್ಣವಾಗಿ ಬಿಡ್ತಾನಂತಂದ್ರ ಒಬ್ಬ ಸದ್ಗುರುನಾಥನ ಕೈಯೊಳಗ ಆ ಪರಮಾತ್ಮ ಸಣ್ಣವಾಗಿ ಬಂದು ನಮ್ಮ ಅಂಗೈ ಒಳಗಿಂದ ಕುಂದಿರ್ತಾನತ್ ನೋಡು. ಅಷ್ಟು ದೊಡ್ಡ ಪರಮಾತ್ಮನನ್ನ ನಮ್ಮ ಅಂಗೈ ಒಳಗೆ ತಂದು ಕುಂದಿರ್ತಕ್ಕಂಥ ಸಾಮರ್ಥ್ಯ ಒಬ್ಬ ಗುರುವಿಗೈತೆ ಹೊರತಾಗಿ ಬೇರೆ ಯಾರಿಗೂ ಕೂಡ ಇಲ್ಲ. ಹೇಳ್ತ್ರಿ ಅಂತ ಪರಮಾತ್ಮ ಅವ್ರು ಹೇಳ್ತಾನೆ ಬಸವಣ್ಣ, ಅಂತ ಅಗಮ್ಯ ಅಗೋಚರನಾಗಿರ್ತಕ್ಕಂಥ ಪರಮಾತ್ಮ ಅವ ಬಂದು ನಮ್ಮ ಅಂಗೈ ಒಳಗ ಸಣ್ಣವಾಗಿ ಅಂತ ಬಂದು ಕುಂದಿರ್ತಾನ. ಅದಕ್ಕಾಗಿನೇ ನಾವು ಲಿಂಗವನ್ನು ಧರಿಸ್ಬೇಕು. ನಾವು ಸುಮ್ಮನೆ ನೀವು ಯಾರು ಅಂದ್ಕೊಳ್ಳಿ ಲಿಂಗ ಆಯ್ತೀರಿ ಅಂದ್ಕೊಳ್ಳಿ, ಲಿಂಗ ಎಲ್ಲಿ ಅದ್ರಿ ಎಲ್ಲಿ ಗೂಟಕ್ಕೆ ಸಿಗಿಸಿರ್ತೀರ? ಹಾಂ, ಬೇಡ ಅಡಕಲ್ ಗಡಿಗೆಯಾಗಿ ಇಟ್ಟಿರ್ತೀರಿ. ಅವಕ್ಕೆ ಶಿವರಾತ್ರಿಗೆ ಒಮ್ಮೆ ಹುಡುಕ್ಯಾಡೋದು ಅಕ್ಕಿಯಾಗ ಜೋಳಾಗ ಇಟ್ಟಿರ್ತೀರಿ. ಹುಡುಕ್ಯಾಡಿ ಅಂದ್ರೆ ಅವಾಗೆ ತೆಗಿಯೋದು ಏನ್ರಿ, ಅದು ಅಲ್ಲದು ನೋಡ್ರಿ. ಎಲ್ಲಿ ಕಲ್ಯಾಣ ಏನ್ರಿ ಅವತ್ತಿನ ದಿನಮಾನದೊಳಗೆ ಈಗರ ಏನೋ ಮೊಬೈಲ್ ಅವ ಏನ್ರಿ, ಈಗೆಲ್ಲ ಟಿ ವಿ ಅವ. ಈಗ ಅಲ್ಲಿ ಕಲ್ಯಾಣದೊಳಗೆ ಏನು ನಡೆದಿದ್ದನ್ನ ಇಡೀ ಜಗತ್ತು ನೋಡ್ಬೋದು ಏನ್ರಿ. ನಿಮ್ಮ ಊರಾಗ ನಡೆದಿದ್ದನ್ನ ಅಲ್ಲಿ ಕಲ್ಯಾಣದಾಗ ನೋಡ್ಬೋದು. ಆದ್ರೆ ಅವತ್ತೇನಿತ್ರಿ, ಬಸವಣ್ಣನವರು ಕಲ್ಯಾಣದೊಳಗಿನ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದ್ರು. ಅಲ್ಲಿ ವಚನ ಸಾಹಿತ್ಯಗಳನ್ನು ಬರಲಿಕ್ಕತ್ತಿದ್ರು. ಪ್ರತಿಯೊಬ್ಬರಿಗೂ ಕೂಡ ಲಿಂಗ ದೀಕ್ಷೆ ಅಂತ ತೆಗೆದು ಮಾಡಿ ಅಲ್ಲಿ ಎಲ್ಲರೂ ಕೂಡ ಲಿಂಗ ಕಟ್ಕೊಳಕತ್ತಾರೆ. ಲಿಂಗದೊಳಗಿಂದ ಅಪಾರವಾಗಿರೋ ಶಕ್ತಿ ಅದತ್ತ ಅನ್ನೋದನ್ನ ಎಲ್ಲಿ ಗೊತ್ತಾಗದ, ಎಲ್ಲಿ ಉಮರಾಣಿ, ಎಲ್ಲಿ ಬಸವ ಕಲ್ಯಾಣ, ಅಲ್ಲಿ ದಿನದಿಂದ ಇಲ್ಲಿ ಯಾವ ಅನಂತರಾಯ ಮತ್ತು ಶಿರಸಮ್ಮರಿಗೆ ಅಂತ ಗೊತ್ತಾಗಿದೆ. ಜಗದಗಲ ಮುಗಿಲಗಲ ನೇನೆ ಭಾವಲಿ